ಕುಡಿಯೋ ನೀರಿಗಾಗಿ ಸಿಎಂಗೆ ವಿದ್ಯಾರ್ಥಿನಿ ಪತ್ರ ಬರೆದಿಲ್ಲ. ಈ ಬಗ್ಗೆ ಟಿವಿ9 ವರದಿ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕುಡಿಯೋ ನೀರಿಗಾಗಿ ವಿದ್ಯಾರ್ಥಿನಿಯೊಬ್ಬರು ಬರೆದಂತಹ ಪತ್ರ ಅದು. ಚಾಮರಾಜನಗರ ಜಿಲ್ಲೆ ಹನೂರಿನ ಕೆಂಪನಹಟ್ಟಿ ಗ್ರಾಮ. ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಸಿಇಒ ಮುನಾರೋತ್ ಈಗ ಭೇಟಿ ಕೊಟ್ಟಿದ್ದಾರೆ. ನೀರಿನ ಕೊರತೆ ಬಗ್ಗೆ ಮುನಾರೋತ್ ಪರಿಶೀಲಿಸಿದ್ದಾರೆ. ಟಿವಿ9 ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತು. ಅದರ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಸ್ಥಳಕ್ಕೆ. ಹೀಗಾಗಿ ಟಿವಿ9ಗೆ ಧನ್ಯವಾದ ತಿಳಿಸಿದ್ದಾರೆ ವಿದ್ಯಾರ್ಥಿನಿ ವರ್ತಿಕಾ. ಶ್ರೀ ವಿವೇಕಾನಂದ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವಂತಹ ಬಾಲಕಿ. ಕೆಲಸ ಇಲ್ಲದೆ ಸಾಕಷ್ಟು ಮಂದಿ ಊರು ತೊರೆದಿದ್ದಾರೆ. ನೀರು ಸಿಕ್ಕರೆ ಇಲ್ಲೇ ವ್ಯವಸಾಯ ಮಾಡ್ತಾರೆ. ಹೀಗಾಗಿ ನೀರು ಕೊಡ್ಲೇಬೇಕು ಅಂತ ಈ ಬಾಲಕಿ ಸಿಎಂಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ಲು. ನಾವು ಪ್ರತಿನಿಧಿ ಸೂರಜ್ ಆ ಬಾಲಕಿಯನ್ನ ಮಾತನಾಡಿಸಿದ್ದಾರೆ, ಬನ್ನಿ ಕೇಳೋಣ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಂತಹ ವಿದ್ಯಾರ್ಥಿನಿಗ ನಮ್ಮ ಜೊತೆ ಇದ್ದಾಳೆ, ಅವಳನ್ನ ಮಾತಾಡ್ಸೋಣ. ಪುಟ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ, ಅದು ಸಾಕಷ್ಟು ವೈರಲ್ ಆಯಿತು, ಸಾಕಷ್ಟು ಸುದ್ದಿ ಕೂಡ ಆಯಿತು, ಟಿವಿ9 ಕೂಡ ಸುದ್ದಿ ಮಾಡಿತ್ತು. ಅದಾದಮೇಲೆ ಏನಾಯ್ತಮ್ಮ, ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ನಾನು ಸಿದ್ದರಾಮಯ್ಯ ಸರ್ರು ನಮಗೆ ನೀರು ಬಿಡಬೇಕು, ಮತ್ತು ನಮ್ಮ ಜನರು ದೂರ ಕೆಲಸ ಮಾಡ್ತಾರೆ, ಅದು ತುಂಬ ಕಷ್ಟ ಆಯಿತು ನನಗೆ ಅದನ್ನೆಲ್ಲ ನೋಡಿ. ಮತ್ತು ನೀವು ಇಷ್ಟು ಭೇಟಿ ಮಾಡ್ತಿದ್ದೀರಲ್ಲ, ಟಿವಿ9ಗೆ ತುಂಬ ಧನ್ಯವಾದಗಳು. ಮತ್ತು ಸಿದ್ದರಾಮಯ್ಯ ಸರ್ರು ನಮಗೆ ನೀರು ಬಿಡಿಸ್ಬೇಕು, ಅಷ್ಟೇ ನಂದಿದು. ಈಗ ಎಲ್ಲರೂ ಕೂಡ ನೀರಿಲ್ಲದೆ ಸಾಕಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ರು. ನಿನ್ನ ಮೈಂಡಲ್ಲಿ ಯಾಕೆ ಬಂತು ನಾನು ಮುಖ್ಯಮಂತ್ರಿಗಳ ಹತ್ರ ಈ ಸಮಸ್ಯೆ ಹೇಳ್ಕೋಬೇಕು ಅಂತ ಹೇಳಿ? ಯಾರಾದರೂ ಹೇಳ್ಕೊಟ್ಟಿದ್ರ ಅಥವಾ ನೀನೇ ಸ್ವಂತವಾಗಿ ಬರ್ದೆ? ಅಂತ ಸ್ವಂತವಾಗಿ ಬರೆದಿದ್ದು, ಯಾರು ಹೇಳ್ಕೊಟ್ಟು ನಾನು ಬರ್ದಿಲ್ಲ, ನಾನೇ ಸ್ವಂತವಾಗಿ ಬರ್ದಿದ್ದು. ನಮ್ಮ ಜನರು ದೂರ ಕೆಲಸ ಮಾಡ್ತಾರಲ್ಲ, ಅದನ್ನೆಲ್ಲ ನೋಡಿಬಿಟ್ಟು ನನಗೆ ಮೈಂಡ್ಗೆ ಒಂದು ಕಾನ್ಸೆಪ್ಟ್ ಬಂತು, ಅದಕ್ಕೆ ನಾನು ಸಿದ್ದರಾಮಯ್ಯ ಸರ್ಗೆ ಲೆಟರ್ ಬರೆದಿದ್ದು. ಈಗ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸರ್ಗೆ ತಾವು ಪತ್ರ ಬರೆದಿದ್ದೀರಲ್ವಾ, ಆ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದೀರಾ? ಸಿದ್ದರಾಮಯ್ಯ ಸರ್, ನೀವು ನನಗೆ ನೀರು ಕೊಡಬೇಕು, ಮತ್ತು ನಮ್ಮ ಜನರು ದೂರ ಹೋಗಿ ಕೆಲಸ ಮಾಡ್ತಾರೆ, ನಮ್ಮ ಜಮೀನುಗಳಲ್ಲಿ 10 ಎಕರೆ ನೀರು ಒರೆಸಿದ್ರೂ ನಮ್ಮ ಭೂಮಿಯಲ್ಲಿ ಸ್ವಲ್ಪನೂ ನೀರಿಲ್ಲ. ನಮ್ಮ ಭೂಮಿಯಲ್ಲಿ ನೀರು ಇಲ್ಲದೆ ಇರೋ ಕಾರಣ ನಮ್ಗೆ ಅಂತರ್ಜಲ ಕೊರತೆ ಅಂತ ಅರ್ಥ. ಅದನ್ನೇ ನಾನು ಪತ್ರದಲ್ಲಿ ಬರೆದಿರೋದು. ಇದಿಷ್ಟು ವಿದ್ಯಾರ್ಥಿನಿ ವರ್ತಿಕಾ ಹೇಳುವಂತಹ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, ಟಿವಿ9 ಚಾಮರಾಜನಗರ.